ನೀವು ಯೋಚನೆ ಮಾಡ್ತಿದ್ದೀರಾ ಮಿಡ್ ಟರ್ಮ್ ಎಕ್ಸಾಮ್ಸ್ ಬರ್ತಿದೆ, ನಾನು ಹೇಗೆ ಪ್ರಿಪರೇಷನ್ ಮಾಡ್ಬೇಕನ್ನೋದು. ನಾನಿದ್ದೇನಲ್ಲ, ಯಾಕೆ ವರಿ. ಸೊ ನಾನು ನಿಮಗೆ ಹೇಳ್ಕೊಡ್ತೇನೆ ರೋಡ್ ಮ್ಯಾಪ್ ಕಂಪ್ಲೀಟ್ಲಿ ಹೌ ಟು ಪ್ರಿಪೇರ್ ಫಾರ್ ಯೋರ್ ಮಿಡ್ ಟರ್ಮ್ ಎಕ್ಸಾಮ್ಸ್. ಸೊ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತಪ್ಪ. ಯಾಕಂದರೆ ಮಿಡ್ ಟರ್ಮ್ ಎಕ್ಸಾಮ್ಸಿಂದ ನಿಮ್ಗೊಂದು ರಿಯಾಲಿಟಿ ಚೆಕ್ ಸಿಗುತ್ತೆ, ಲೈಕ್ ನಾನು ಎಷ್ಟು ಸ್ಟಡಿ ಮಾಡಿದ್ದೇನೆ, ನನ್ನ SSLCದಲ್ಲಿ ಎಷ್ಟು ಮಾರ್ಕ್ಸ್ ಬಿಡ್ಬೋದು ಅನ್ನೋದು. ಆ್ಯಂಡ್ ಹಿಯರ್ ಎಲ್ಲ ಆಲ್ಮೋಸ್ಟ್ ಹಾಫ್ ಆಫ್ ದ ಚಾಪ್ಟರ್ಸ್, ಹಾಫ್ ಆಫ್ ದ ಈಗ 10 ಚಾಪ್ಟರ್ ಇದೆ, 5 ಚಾಪ್ಟರ್ ನಿಮ್ಮ ಎಕ್ಸಾಮ್ಸಲ್ಲಿ ಬೀಳುತ್ತೆ. ಆ ಥರ ಇರುತ್ತಪ್ಪ ಎಲ್ಲ ಪೋರ್ಷನ್ಸು ಆಲ್ಮೋಸ್ಟು. ಸೊ ನೀವನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಹೇಗೆಲ್ಲ ಕವರ್ ಮಾಡಬೇಕು ಎಲ್ಲ ಕಾನ್ಸೆಪ್ಟ್ಸ್ ಅನ್ನೋದು ನಾನು ನಿಮಗೆ ಈಸಿಯಾಗಿ ಹೇಳ್ತೇನೆ. ಸೊ ದ್ಯಾಟ್ ಔಟ್ ಸ್ಕೋರ್ ಮಾಡ್ಕೋಬಹುದು ಎಲ್ಲ ಸಬ್ಜೆಕ್ಟ್ದಲ್ಲಿ, ಅಕಸ್ಮಾತ್ ಈ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡಿದ್ರೆ. ಸೊ ಇದೇ ತರ ಸ್ಟೆಪ್ಸ್ ಬೇಕಪ್ಪ, ಇದೇ ತರ ಏನಾದರೂ ಇನ್ಫಾರ್ಮೇಶನ್ ಬೇಕು, ಹೇಗೆ ಸ್ಟಡಿ ಮಾಡಬೇಕು, ಟೈಮ್ ಟೇಬಲ್ ಹೇಗೆ ಆಗಬೇಕು ಮ್ಯಾಮ್ ಅಂತ, ಇವೆಲ್ಲ ಬೇಕಾದ್ರೆ ಮೇಕ್ ಶೋರ್ ಟು ಕಮೆಂಟ್ ಇಟ್ ಡೌನ್ ವಿತೌಟ್ ಫೇಲ್. ಅಂಡ್ ಮೇಕ್ ಶೋರ್ ಯು ಪೀಪಲ್ ವಿಲ್ ಜಾಯಿನ್ ದ PW SSLC ಮತ್ತೆ 9th ಚಾನಲ್ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇದೆ. ಸೊ ಅದರಿಂದ ನಿಮಗೆ ಅಲ್ಲಿ ಅಪ್ಡೇಟ್ಸು, ನೋಟ್ಸು ಎಲ್ಲ ಸಿಗುತ್ತೆ. ಅದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಥಿಂಗ್ಸ್ ನಾವು. ಸೊ ಅದಕ್ಕಿಂತ ಮುಂಚೆ ನೆನಪಿಟ್ಕೊಳ್ಳಿ ಒಂದು ವಿಷಯ, ದಟ್ ಇಸ್ ಮಿಡ್ ಟರ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಿಮಗೊಂದು ರಿಯಾಲಿಟಿ ಚೆಕ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಸೀರಿಯಸ್ನೆಸ್ ತೋರಿಸ್ರು. ಇನ್ನಾದ್ರೂ ಸೀರಿಯಸ್ ಆಗಿಲ್ಲ ಅಂದರೆ ಸೀರಿಯಸ್ ಆಗಿ, ಅದರಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ನಿಮಗೊಂದು ರಿಯಾಲಿಟಿ ಚೆಕ್ ಆಗುತ್ತೆ, ನಿಮ್ಗೊಂದು ಗೊತ್ತಾಗುತ್ತಪ್ಪ ಹೇಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಇರುತ್ತೆ, 80 ಮಾರ್ಕ್ಸ್ ಹೇಗೆ ಬರಿಬೇಕು ಅನ್ನೋದು. ಓಕೆ, ಬಿಕಾಸ್ ಈಗ ತನಕ ನೀವು 9th ಸ್ಟ್ಯಾಂಡರ್ಡ್ ತನಕ ನಿಮ್ಮ ಸ್ಕೂಲ್ದಲ್ಲಿ ಪ್ರಿಪ್ರೇಷನ್ ಆಗ್ತಿತ್ತು, ಸ್ಕೂಲ್ದಲ್ಲಿ ಎಲ್ಲ ಮಾಡ್ತಿದ್ರು. ಬಟ್ ಈಗ ಮಿಡ್ ಟರ್ಮ್ ಎಕ್ಸಾಮ್ಸ್ ಬೋರ್ಡ್ಸ್ದಿಂದ ಬರುತ್ತೆ ನಿಮಗೆ ಕ್ವಶನ್ ಪೇಪರು. ಬಟ್ ಕ್ವಶನ್ ಪೇಪರ್ ವಿತ್ ಬೋರ್ಡ್ಸ್ನ ಬರುತ್ತೆ, ಆನ್ಸರ್ ಶೀಟ್ಸ್ ಅಂತೂ ನಿಮ್ಮ ಟೀಚರನ್ನೇ, ಸ್ಕೂಲ್ ಟೀಚರ್ಸನ್ನೇ ಚೆಕ್ ಮಾಡ್ತಾರೆ. ಬಟ್ ಅದ್ರ ಸಲುವಾಗಿ ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ಬಿಕಾಸ್ ಕ್ವಶನ್ ಪೇಪರ್ದಲ್ಲಿ ಯಾವ ಕ್ವಶನ್ ಬೀಳುತ್ತೆ ಅಂತ ನಿಮ್ಮ ಸ್ಕೂಲ್ ಟೀಚರ್ಸ್ಗೂ ಗೊತ್ತಿರಲ್ಲ, ಆಯ್ತಾ. ಸೊ ನೋಡೋಣ ರೋಡ್ ಮ್ಯಾಪ್ ಅನ್ನ ಫಾಸ್ಟ್ ಆಗಿ. ಸೊ ಫಸ್ಟ್ ಇಸ್ ಅಬೌಟ್ ದ ಫಸ್ಟ್ ಸ್ಟೆಪ್. ನೆನಪಿಟ್ಕೋಬೇಕಂದ್ರೆ ದ್ಯಾಟ್ ಇಸ್ ಅಬೌಟ್ ದ ಫಸ್ಟ್ ನೋ ದ ಸಿಲೆಬಸ್ ಕಂಪ್ಲೀಟ್ಲಿ. ಮೀನ್ಸ್ ಈಗ ಸೈನ್ಸ್ದಲ್ಲಿ ಎಷ್ಟು ಚಾಪ್ಟರ್ಸ್ ಬೀಳ್ಬೋದಪ್ಪ, ಮ್ಯಾಥ್ಸ್ದಲ್ಲಿ ಯಾವ್ಯಾವ ಚಾಪ್ಟರ್ಸ್ ಬೀಳ್ಬೋದು, ಸೋಷಿಯಲ್ ಸೈನ್ಸ್ದಲ್ಲಿ ಎಷ್ಟು ಚಾಪ್ಟರ್ಸ್ ಬೀಳ್ಬೋದು, ಸ್ಪೆಷಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಕನ್ನಡ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಮತ್ತು ಹಿಂದಿದಲ್ಲಿ ಎಷ್ಟೆಷ್ಟು ಕಾನ್ಸೆಪ್ಟ್ಸ್ ಬೀಳುತ್ತೆ, ಯಾವ್ಯಾವ ಚಾಪ್ಟರ್ಸ್ ಇದೆ, ಯಾವ್ಯಾವ ಗ್ರಾಮರ್ ಪಾರ್ಟು ಇನ್ಕ್ಲೂಡ್ ಇದೆಯಪ್ಪ, ಅದರದ್ದೊಂದು ನಾಲೆಜ್ ಇಟ್ಕೊಳ್ಳಿ, ಒಂದು ಪೇಪರ್ದಲ್ಲಿ ಬರ್ಕೊಂಡು ಇಟ್ಕೊಳ್ಳಿ. ಐ ನೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗೊತ್ತಿದೆ ಸಿಲೆಬಸ್ ಏನಿದೆ, ಬಟ್ ಭಾಳ ಮಂದಿ ಸ್ಟೂಡೆಂಟ್ಸ್ಗೆ ಸಿಲೆಬಸ್ ಏನಿದೆ, ಯಾವ ಕಾನ್ಸೆಪ್ಟ್ಸ್ ಬೀಳ್ಬೋದು, ಯಾವ ಗ್ರಾಮರ್ ಪಾರ್ಟ್ ಬೀಳ್ಬಹುದು, ಇಲ್ಲಾಂದರೆ ಸ್ಪೆಷಲಿ ಯಾವ ಡಯಾಗ್ರಾಮ್ಸ್ ಬೀಳ್ಬೋದು, ಯಾವ ಚಾಪ್ಟರ್ಸ್ ಇನ್ಕ್ಲೂಡ್ ಆಗ್ಬೋದು ಅನ್ನೋದು ಗೊತ್ತಿರಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಕೂಲ್ಸ್ದಲ್ಲಿ ದೇ ವಿಲ್ ಟ್ರೈ ಟು ಫಿನಿಶ್ ವೈಂಡ್ ಅಪ್ ದ ಚಾಪ್ಟರ್ಸ್ ವಿತ್ ಇನ್ ನವೆಂಬರ್, ಬಿಕಾಸ್ ಡಿಸೆಂಬರ್ದಲ್ಲಿ ಫುಲ್ ರಿವಿಷನ್ ಸೆಷನ್ ಆಗಿರುತ್ತೆ ಫಾರ್ ಯೋರ್ ಪ್ರಿಪರೇಟರಿ ಎಕ್ಸಾಮ್ಸ್. ಸೊ ಅದ್ರ ಸಲುವಾಗಿ ಮೋಸ್ಟ್ ಪ್ರಾಬಬಲಿ ಮೋಸ್ಟ್ ಆಫ್ ದ ಸ್ಕೂಲ್ಸ್ ವಿಲ್ ಬಿ ಕಂಪ್ಲೀಟಿಂಗ್ ದೇರ್ ಹೋಲ್ ಕಾನ್ಸೆಪ್ಟ್ಸ್. ಸೊ ಅದಕ್ಕೆ ಹೇಳ್ತಿದ್ದೇನೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಿಡ್ ಟರ್ಮ್ದಲ್ಲಿ ಏನು ಪೋರ್ಷನ್ ಇದೆ ಅಂತ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಸ್ಟು ಯಾವ್ಯಾವ ಕಾನ್ಸೆಪ್ಟ್ಸ್ ಇದೆ, ಯಾವ್ಯಾವ ಮಾರ್ಕ್ಸು ಎಷ್ಟೆಷ್ಟು ಬೀಳುತ್ತಪ್ಪ ಎಲ್ಲ ನಿಮಗೆ ಹೇಳ್ಕೊಡ್ತೇನೆ ನಾನು. ಆ್ಯಂಡ್ ಸ್ಪೆಷಲಿ ಐ ಹ್ಯಾವ್ ಆಲ್ರೆಡಿ ಡನ್ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಸೈನ್ಸ್ದಲ್ಲಿ ಯಾವ್ಯಾವ ಕ್ವಶನ್ಸ್ ಬೀಳುತ್ತಲ್ಲ ಅವೆಲ್ಲ ಹೇಳಿದ್ದೇನೆ. ಗೋ ಆ್ಯಂಡ್ ಚೆಕ್ ದ್ಯಾಟ್ ಔಟ್ ವಿಡಿಯೋ ಇನ್ ದ PW ಕನ್ನಡ 9th SSLC ಚಾನಲ್ದಲ್ಲಿ. ಅಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, ಅದನ್ನು ಟ್ರೈ ಮಾಡಿ, ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಓಕೆ, ಸೊ ಈಗ ಅಲ್ಲಿ ಏನು ಮಾಡ್ಕೋಬೇಕು, ಚಾಪ್ಟರ್ ಪ್ಯಾಟರ್ನ್ಸ್ ನೋಡ್ಕೋಬೇಕು. ಚಾಪ್ಟರ್ಸು ಅದರ ಪ್ಯಾಟರ್ನ್ಸ್ ಏನಿದೆಯಪ್ಪ, ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಇದೆ ಅದನ್ನು ನೋಡ್ಕೊಳ್ಳಿ. ದೆನ್ ಆಫ್ಟರ್ವರ್ಡ್ಸ್ ಮಾರ್ಕ್ಸ್ ಪ್ಯಾಟರ್ನ್. ಮಾರ್ಕ್ಸ್ ಪ್ಯಾಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮಾರ್ಕ್ಸ್ ಪ್ಯಾಟರ್ನ್ ಏನಿದೆ ಅಲ್ಲ, ಇದನ್ನು ನೋಡ್ಕೊಂಡ್ಬಿಟ್ರೆ ನಿಮಗೊಂದು ಐಡಿಯಾ ಕ್ಲಾರಿಟಿ ಇರುತ್ತೆ, ಈ ಚಾಪ್ಟರ್ನ ಇಷ್ಟು ಮಾರ್ಕ್ಸ್ ಬೀಳುತ್ತಪ್ಪ ಅನ್ನೋದು. ಅದರದ್ದು ವಿಡಿಯೋ ಮಾಡಿದ್ದೇನೆ, ನಿಮ್ಗೆ ಜಸ್ಟ್ ನಾವು ಹೇಳಿದ್ದೇನೆ. ಸೆಕೆಂಡ್ ಥಿಂಗ್ ಏನು ಮಾಡ್ತಾರಪ್ಪ, ಮೇಕ್ ಅ ಪ್ರಿಯಾರಿಟಿ ಲಿಸ್ಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅ ಪ್ರಿಯಾರಿಟಿ ಲಿಸ್ಟ್ ಅಂದರೆ ಯು ಪೀಪಲ್ ವಿಲ್ ಡಿವೈಡ್ ಡಿಫಿಕಲ್ಟ್ ಟಾಪಿಕ್ಸ್ ಅಂಡ್ ಈಸಿ ಟಾಪಿಕ್ಸ್ ಸ್ಟಡಿ ಲೇಟರ್. ಓಕೆ, ಏನೇನು ಡಿಫಿಕಲ್ಟ್ ಟಾಪಿಕ್ಸ್ ಇದೆ ಅಲ್ಲ, ಅವೆಲ್ಲ ಡಿಫಿಕಲ್ಟ್ ಟಾಪಿಕ್ಸ್ನು ಫಸ್ಟ್ ಈಗೇ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒನ್ಸ್ ಯುವರ್ FE2 ಎಕ್ಸಾಮ್ಸ್ ಆರ್ ಡನ್, ಕಾನ್ಸಂಟ್ರೇಟ್ ಕಂಪ್ಲೀಟ್ಲಿ ಆನ್ ಯುವರ್ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್. ನಿಮ್ಗೆ ಈಗಿನ ತನಕ ನಿಮಗೆಲ್ಲ ಗೊತ್ತಾಗಿರುತ್ತೆ, ನನಗೆ ಯಾವ ಚಾಪ್ಟರ್ ಬರಲ್ಲಪ್ಪ, ನನಗೆ ಯಾವ ಚಾಪ್ಟರ್ ಡಿಫಿಕಲ್ಟ್ ಆಗ್ತಿದೆಯಪ್ಪ, ಆ ಚಾಪ್ಟರ್ಸನ್ನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಮಾಡ್ಕೊಂಬಿಡಿ. ಸೊ ದ್ಯಾಟ್ ಸೆಕೆಂಡ್ ವೀಕ್ ಆಫ್ ಸೆಪ್ಟೆಂಬರ್ದಲ್ಲಿ ನೀವು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಓಕೆ, ಬಿಕಾಸ್ ನೀವೆಲ್ಲ ಈಸಿಯಾಗಿ ಬಿಡಿರ್ತೇವೆ. ಆ್ಯಂಡ್ ಈಸಿ ಟಾಪಿಕ್ಸ್ ಏನಿದೆ ಅಲ್ಲ, ಅದು ಎಕ್ಸಾಮ್ ಟೈಮ್ದಲ್ಲಿ 1 ವೀಕ್ ಇದ್ದಾಗ ನೀವು ಓದ್ಕೋಬಹುದು. ಅದಕ್ಕೆ ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕಾನ್ಸೆಪ್ಟ್ಸು, ನಿಮಗೆ ಕ್ಲಾರಿಟಿ ಆಗಿದೆ ಅಂದಮೇಲೆ ಅದರ ಮೇಲೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿ 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 ಡಿಫಿಕಲ್ಟ್ ಟಾಪಿಕ್ಸ್ಗೆ ಟೈಮೇ ಇಡಲ್ಲ ನೀವು. ಓಕೆ, ಸೊ ಈ ಫಾಲೋ ಮಾಡಿ. ಥರ್ಡ್ ಥಿಂಗ್ ಏನು ಮಾಡ್ತಾರಪ್ಪ ಫಾಲೋ, ದ್ಯಾಟ್ ಇಸ್ ಅಬೌಟ್ ಪ್ರಾಕ್ಟಿಸ್, ಡೋಂಟ್ ಜಸ್ಟ್ ರೀಡ್. ಸೊ ನಾನು ಇವಾಗಲೂ ಡೈಲಾಗ್ ಹೇಳ್ತಿದ್ದೇನೆ ಕ್ಲಾಸ್ದಲ್ಲಿ, ದ್ಯಾಟ್ ಇಸ್ ಒಂದು ಟೈಮ್ ಬರೆಯೋದು, 100 ಟೈಮ್ ಓದೋದಪ್ಪ. ಸೊ ಅದಕ್ಕೆ ನಾವು ಮೇಕ್ ಶೋರ್ ಡೈಲಿ ಆನ್ಸರ್ಸ್ ರೈಟಿಂಗ್ ಪ್ಲಸ್ ಡಯಾಗ್ರಾಮ್ಸ್ ಪ್ರಾಕ್ಟಿಸ್ ಆ್ಯಂಡ್ ಫಾರ್ಮುಲಾಸ್ ಆ್ಯಂಡ್ ಪ್ರಾಬ್ಲಮ್ ಪ್ರಾಕ್ಟಿಸ್ ಶುಡ್ ಬಿ ದೇರ್. ಮ್ಯಾಥ್ಸ್ದಲ್ಲಿ ಸ್ಪೆಷಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಪ್ರಾಕ್ಟಿಸ್ ಪ್ರಾಕ್ಟಿಸ್ ಆ್ಯಂಡ್ ಪ್ರಾಕ್ಟಿಸ್. ಎಷ್ಟಾಗುತ್ತೆ, ಒಂದು ಪ್ರಾಬ್ಲಮ್, ಒಂದು ಎಕ್ಸಸೈಸ್ ಕ್ವಶನ್ದಲ್ಲಿ 10 ಕ್ವಶನ್ಸ್ ಇದ್ದರೆ ಆ 10 ಕ್ವಶನ್ಸು ಒಂದು ಅಟ್ಲೀಸ್ಟ್ 2 to 3 ಟೈಮ್ಸ್ ಪ್ರಾಕ್ಟಿಸ್ ಮಾಡಲೇಬೇಕು ಬಿಫೋರ್ ಯು ಮಿಡ್ ಟರ್ಮ್ ಎಕ್ಸಾಮ್ಸ್. ಓಕೆ, ಡಯಾಗ್ರಾಮ್ಸ್ ಇಂದ ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಜಸ್ಟ್ ಲೇಬಲಿಂಗ್ಸ್ ಅನ್ನ ನೆನಪಿಟ್ಕೋಬೇಕು. ಈಗಂತೂ ಹೆಂಗೆ ಕೊಡ್ತಿದ್ದಾರೆ ಗೊತ್ತಾ, ಕ್ವಶನ್ದಲ್ಲಿ ಲೇಬಲಿಂಗ್ ಯಾವ್ದು ಪಾರ್ಟ್ ನೇಮ್ ಮಾಡಬೇಕು ಅನ್ನೋದು ಅದು ನೇಮನ್ನು ಕೊಟ್ಬಿಡ್ತಿದ್ದಾರೆ ನಿಮಗೆ. ಸೊ ಇಟ್ ವೋಂಟ್ ಬಿ ವೆರಿ ಡಿಫಿಕಲ್ಟ್ ಟು ಯು. ಡಯಾಗ್ರಾಮ್ಸ್ ಅನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಸೇಮ್ ಥಿಂಗ್ ಇಸ್ ಡೈಲಿ ಪ್ರಾಕ್ಟಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಪ್ರಾಕ್ಟಿಸ್ ಮಾಡ್ತಾರೆ ಅಷ್ಟು ನಿಮ್ಮ ತಲೆಯಲ್ಲಿ ಇರುತ್ತೆ. ಬ್ರೈನ್ ಗೊತ್ತಾಗಬೇಕಲ್ಲ ನೀವು ಓದ್ತಿದ್ದೀರಾ ಅನ್ನೋದು. ಸೊ ಅದ್ರ ಸಲುವಾಗಿ ಬರೆಯೋದು ಬಹಳ ನಿಮ್ಗೆ ಹೆಲ್ಪ್ ಆಗುತ್ತೆ. ಮೇಕ್ ಅ
habit of it. Okay, next bantu that is fourth, previous year model question paper. Please don't forget to check out with your previous year model question paper, because ಅದರಿಂದ ನಿಮಗೆ check your previous year mid paper pattern and the practice. ಈಗ acids bases salt chapter ಇಂದ chemical reactions ಇಂದ example electricity, magnetic effects, control and coordination, life process, ಇವೆಲ್ಲ ಚಾಪ್ಟರ್ಸ್ ಸ್ಪೆಷಲಿ ಇನ್ ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಅನ್ನೋದಂತೂ ಫುಲ್ ಹಿಂದಿ ಚಾಪ್ಟರ್ಸ್ ಇರುತ್ತೆ. ಅವುದರಲ್ಲಿ ಯಾವ್ಯಾವು ಎಷ್ಟೆಷ್ಟು ಮಾರ್ಕ್ಸ್ಗೆ ಬೀಳುತ್ತಪ್ಪ ಮತ್ತು ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಅನ್ನೋದು ಪ್ರೀವಿಯಸ್ ಮಿಡ್ ಟರ್ಮ್ ಪೇಪರ್ ಅಂತ ಸಿಗುತ್ತೆ. ಅದೆಲ್ಲ ಸಿಗುತ್ತೆ KCAB ವೆಬ್ಸೈಟಲ್ಲಿ. ಸೊ ನಿಮಗೆ ಅದು ಬೇಕಂದರೆ ಕಮೆಂಟೆಡ್ ಡೌನ್, ಐ ವಿಲ್ ಡೂ ಅ ಶಾರ್ಟ್ ಹೌ ಟು ಚೆಕ್ ದ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ ಇನ್ ದ KCAB ವೆಬ್ಸೈಟ್. ಕ್ಲಿಯರ್? ಸೊ ಅದ್ರ ತಕ್ಷಣ ವಾಟ್ ಯು ಪೀಪಲ್ ವಿಲ್ ಡೂ, ದ್ಯಾಟ್ ಇಸ್ ಅಬೌಟ್ ದ ಫಿಫ್ತ್ ಒನ್, ಡೈಲಿ ರಿವಿಷನ್. ನೀವು ಏನೇನು ಓದ್ತಾರಲ್ಲ 10ರಿಂದ 15 ನಿಮಿಷ ಆದರೂ ರಿವಿಷನ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ನೀವೆಷ್ಟು ರಿವಿಷನ್ ಮಾಡ್ತಿದ್ರೆ ಬ್ರೈನಿಗೆ ನಿಮಗೆ ಗೊತ್ತಾಗಬೇಕು, ಬ್ರೈನಿಗೆ ಎಕ್ಸಾಮ್ ಬರ್ತಿದೆ ಅಪ್ಪ, ಮಿಡ್ ಟರ್ಮ್ ಎಕ್ಸಾಮ್ ಬರ್ತಿದೆ, ನನ್ನ ಬ್ರೈನಿಗೆ ಸ್ಟ್ರೆಸ್ ಕೊಡಬೇಕು, ನನ್ನ ಬ್ರೈನಿಗೆ ಅವ್ರಿಗೆ ಗೊತ್ತಿರಬೇಕು ನಿಮ್ಮ ಬ್ರೈನಿಗೆ ಎಕ್ಸಾಮ್ ಬರ್ತಿದೆ, ಓದಬೇಕಪ್ಪ ಅನ್ನೋದು. ಅದನ್ನಂತೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಆಯಿತಾ? ಸೊ ಡೈಲಿ ಪ್ರಾಕ್ಟೀಸ್, ವಾಟ್ ಎವರ್ ಯು ಆರ್ ಸ್ಟಡಿಂಗ್, ಡೈಲಿ 10 to 15 ಮಿನಿಟ್ಸ್ ಕಣ್ಣಾಡಿಸಿ. ಅದರ ಮೇಲೆ ಏನು ಬರ್ದಿರ್ತಾರಲ್ಲ ರಿವಿಷನ್ ನೋಟ್ಸು, ಅದು ಕಣ್ಣಾಡಿಸಿ. ಸೊ ದಟ್ ನಿಮಗೆ ಒಂದು ತಲೆಯಲ್ಲಿ ಇರಲಿ, ಈ ಕಾನ್ಸೆಪ್ಟ್ ಓದಿದ್ದೇನಪ್ಪ, ಈ ಕಾನ್ಸೆಪ್ಟಲ್ಲಿ ಇದಿದೆ ಅಂತ ನಿಮಗೆ ಗೊತ್ತಿರಬೇಕದು. ಓಕೆ, ಮೋಸ್ಟ್ ಪ್ರಾಬಬಲಿ ನೀವು ಈ ಪ್ಯಾಟರ್ನನ್ನು ಫಾಲೋ ಮಾಡಿದರೆ ನಿಮಗೆ ಪಕ್ಕ 100% ಹೆಲ್ಪ್ ಆಗುತ್ತೆ. ಫಸ್ಟ್ ಇಸ್ ಅಬೌಟ್ ದ ಸಿಲೆಬಸ್, ಯು ಪೀಪಲ್ ನೀಡ್ ಟು ನೋ. ಟೆಕ್ಸ್ಟ್ ಬುಕ್ಕಲ್ಲಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಟೆಕ್ಸ್ಟ್ ಬುಕ್ದಲ್ಲಿ ಯಾವ್ಯಾವ ನಿಮ್ಮ ಟೀಚರ್ಸು ಇಲ್ಲ ನಾನೇನು ಮಾರ್ಕ್ ಮಾಡಿಸಿದ್ದೀನಿ ಅದೆಲ್ಲ ನೋಡ್ಕೊಳ್ಳಿ. ದೆನ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು 100% ಮಾಡಬೇಕು. ಟಾಪಿಕ್ಸ್ ಅಂದರೆ ಏನು? ಈಗ ಎಕ್ಸಾಂಪಲು ಕೆಮಿಸ್ಟ್ರಿದಲ್ಲಿ ಆಸಿಡ್ಸ್ ಬೇಸಸ್ ಹೈ ವೇಟೇಜ್ ಇರುತ್ತೆ, ಆ್ಯಂಡ್ ಇನ್ ಬಯಾಲಜಿ ಲೈಫ್ ಪ್ರೊಸೆಸ್ ಹೈ ವೇಟೇಜ್ ಇರುತ್ತೆ, ಫಿಸಿಕ್ಸ್ದಲ್ಲಿ ಎಲೆಕ್ಟ್ರಿಸಿಟಿ ಹೈ ವೇಟೇಜ್ ಇರುತ್ತೆ. ಅದೇ ಥರ ಡಿಫ್ರೆಂಟ್ ಸಬ್ಜೆಕ್ಟ್ಸ್ನ ನೋಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ ಹೈ ವೇಟೇಜ್ ಚಾಪ್ಟರ್ಸನ್ನು. ಅದಾದ ತಕ್ಷಣ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ಅದಾದ ತಕ್ಷಣ ಪ್ರೀವಿಯಸ್ ಕ್ವಶನ್ ಪೇಪರನ್ನು ನೋಡ್ಕೊಳ್ಳಿ ಮಿಡ್ ಟರ್ಮ್ದು, ಸೊ ದಟ್ ನಿಮಗೆ ಪ್ಯಾಟರ್ನು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಐಡಿಯಾ ಇರಬೇಕು. ದೆನ್ ಆಫ್ಟರ್ವರ್ಡ್ಸ್ ದ ರಿವಿಷನ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಫಾಲೋ ಮಾಡ್ಕೊಂಡ್ಬಿಟ್ರೆ ಮಿಡ್ ಟರ್ಮ್ದಲ್ಲಿ ಔಟ್ ಆಫ್ ಶಾರ್ಟು. ಸೊ ಶಾರ್ಟ್ ಆಫ್ 100% ನಿಮಗೆ ಸ್ಕೋರ್ ಮಾಡೋದಿದೆ ಅಂದರೆ ಮೇಕ್ ಶೋರ್ ನೀವು ವಾಟ್ಸಪ್ ಚಾನಲನ್ನು ಜಾಯಿನ್ ಆಗಿ. ಅಲ್ಲೂ ನಿಮಗೆ ನೋಟ್ಸು ಎವ್ರಿಥಿಂಗ್ ಯು ವಿಲ್ ರಿಸೀವ್ ಇಟ್. ಟಿಲ್ ದೆನ್, ಸಿ ಯು ಎವ್ರಿವನ್.